ಇಂದು ಸಂಜೆ ಆರೋಪಿ ಒಮರ್ ಖಾಲಿದ್ ಕುರಿತ ಪುಸ್ತಕ ಚರ್ಚೆ ಬೆಂಗಳೂರು ಇಂಟರ್ ನ್ಯಾಷನಲ್ ಸೆಂಟರ್ನಲ್ಲಿ ಕಾರ್ಯಕ್ರಮ ಆಗುತ್ತೆ. ದಮನೂರಿನಲ್ಲಿರುವಂತಹ ಬೆಂಗಳೂರು ಇಂಟರ್ ನ್ಯಾಷನಲ್ ಸೆಂಟರ್ ಕಾರ್ಯಕ್ರಮ ಹಿನ್ನೆಲೆ ಪೊಲೀಸರಿಂದ ಹೆಚ್ಚಿನ ಭದ್ರತೆಯನ್ನ ಸಹ ಮಾಡಿಕೊಳ್ಳಲಾಗ್ತಾ ಇದೆ. 4 ಇನ್ಸ್ಪೆಕ್ಟರ್ಗಳು ಮತ್ತು ಎಸಿಪಿ ರಂಗಪ್ಪ, ಪೂರ್ವ ವಿಭಾಗದ ಡಿಸಿಪಿ ವಿಕ್ರಮ್ ನೇತೃತ್ವದಲ್ಲಿ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಎಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಾಕಷ್ಟು ವಿರೋಧ ಸಹ ಇತ್ತು. ಈ ಕಾರ್ಯಕ್ರಮ ನಡಿಬಾರದು ಅಂತ ಹೇಳಿ ಸಾಕಷ್ಟು ಮಾತುಕತೆಗಳು, ಚರ್ಚೆಗಳು ಆದ ನಂತರ ಕಾರ್ಯಕ್ರಮದ ಹಿನ್ನೆಲೆ ಸಾಕಷ್ಟು ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಕೆಎಸ್ಆರ್ಪಿ ತುಕಡಿ ಜೊತೆ 50ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಸಹ ಮಾಡಿಕೊಂಡಿದ್ದಾರೆ. ಕಾರ್ಯಕ್ರಮ ಆಯೋಜನೆ ಬಗ್ಗೆ ಪೊಲೀಸ್ ಇಲಾಖೆಗೆ ಈವರೆಗೆ ಮನವಿ ಸಹ ಬಂದಿಲ್ಲ. ಕಾರ್ಯಕ್ರಮ ಅವಕಾಶ ನೀಡದಂತೆ ಕಮಿಷನರ್ಗೆ ದೂರು ನೀಡಿರುವಂತಹ ಬಿಜೆಪಿ ಕಾರ್ಯಕ್ರಮ ನಡೆದ್ರೆ ಗಲಾಟೆ ಆಗಬಹುದು ಅಂತ ಹೇಳಿ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಯಾತಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು, ಕಾರ್ಯಕ್ರಮ ನಡಿಬಾರದು, ಸಾಕಷ್ಟು ಮಾತುಗಳು ಸಹ ಕೇಳಿ ಬರ್ತಾ ಇತ್ತು. ಅಕಸ್ಮಾತ್ ನೀವೇನಾದ್ರೂ ಕಾರ್ಯಕ್ರಮ ಮಾಡಿದ್ರೆ ನಾವು ಅದನ್ನ ಸುಸೂತ್ರವಾಗಿ ನಡೆಯೋದಕ್ಕೆ ಬಿಡೋದಿಲ್ಲ, ಅದನ್ನ ತಡಿತೀವಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಾತುಗಳು ಸಹ ಕೇಳಿ ಬರ್ತಾ ಇತ್ತು. ಹಾಗಾಗಿ ಕಾರ್ಯಕ್ರಮಕ್ಕೆ ಹೆಂಗೋ ಈಗ ಪರ್ಮಿಷನ್ ಸಿಕ್ಕಾಗಿದೆ. ಪರ್ಮಿಷನ್ ಸಿಕ್ಕ ಬೆನ್ನಲ್ಲೇ ಹಾಗೇನೆ ಭದ್ರತೆಯನ್ನ ಸಹ ಒದಗಿಸಬೇಕಾಗುತ್ತೆ. ಹಾಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಎಲ್ಲವನ್ನ ಸಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇವತ್ತು ಸಂಜೆ ಆರೋಪಿ ಒಮರ್ ಖಾಲಿದ್ ಕುರಿತ ಪುಸ್ತಕ ಚರ್ಚೆ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾರೆ. ಯಾವುದೇ ಅನಾಹುತ ನಡಿಬಾರದು ಎನ್ನುವಂಥ ಕಾರಣಕ್ಕೋಸ್ಕರ ಪೊಲೀಸ್ನ ಸರ್ಪಗಾವಲನ್ನ ಹಾಕೊಳ್ಳಲಾಗ್ತಾ ಇದೆ. ನವದೆಹಲಿಯಲ್ಲಿ 2020ರಲ್ಲಿ ನಡೆದಂತಹ ದಂಗೆ ಪ್ರಕರಣದಲ್ಲಿ ಯುಎಪಿಎ ಕಾಯ್ದೆಯಡಿ ತಿಹಾರ್ ಜೈಲಿನಲ್ಲಿರುವಂತಹ ಒಮರ್ ಖಾಲಿದ್ ಕುರಿತ ಪುಸ್ತಕ ಬಿಡುಗಡೆ ಮತ್ತು ವಿಚಾರ ಸಂಕಿರಣಕ್ಕೆ ರಾಜ್ಯ ಸರ್ಕಾರ ಅನುಮತಿ ನೀಡಬಾರದು ಅಂತ ಹೇಳಿ ಬಿಜೆಪಿ ಸಂಸದ ಪಿಸಿ ಮೋಹನ್ ಒತ್ತಾಯವನ್ನ ಮಾಡ್ತಾ ಇದ್ರು. ಹೆಂಗೆ ಆ ಪ್ರಕರಣವನ್ನು ತಗೊಳ್ತೀರಾ? ಒಮರ್ ಖಾಲಿದ್ ಕುರಿತಂತ ಪುಸ್ತಕ ಚರ್ಚೆ, ಆ ಕಾರ್ಯಕ್ರಮ ಆಗಬಾರದು. ಸಾಕಷ್ಟು ಪ್ರತಿರೋಧಗಳು ಸಹ ವ್ಯಕ್ತವಾಗ್ತಾ ಇತ್ತು. ಈಗ ಎಲ್ಲ ಬಿಗಿ ಭದ್ರತೆಯಲ್ಲಿ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ನೋಡಿ, ಕಾರ್ಯಕ್ರಮ ನಡಿಬಾರದು ಅಂತ ಹೇಳಿ ಸಾಕಷ್ಟು ಆರೋಪಗಳು, ಪ್ರತ್ಯಾರೋಪಗಳು, ವಾದ ವಿವಾದಗಳು ಎಲ್ಲವೂ ಸಹ ಆಯಿತು. ಒಟ್ಟಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಸಾಕಷ್ಟು ಪೊಲೀಸ್ ಭದ್ರತೆಯಲ್ಲಿ ಕಾರ್ಯಕ್ರಮ ನಡೆಸೋದಕ್ಕೆ ಸಜ್ಜಾಗಿರುವಂತದ್ದು ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತ ಏನು ಉಮರ್ ಖಾಲಿದ್ ಕುರಿತಂತ ಪುಸ್ತಕ ಬಿಡುಗಡೆ ಮತ್ತು ಅದಕ್ಕೆ ಕುರಿತಂತೆ ಚರ್ಚೆ ಮತ್ತು ವಿಚಾರಗಳನ್ನಿತ್ತು. ಈ ಪ್ರಕರಣವನ್ನು ಬೆಂಗಳೂರಿನ ಇಂಟರ್ನ್ಯಾಷನಲ್ ಸೆಂಟರ್ ಏನಿದೆ ಇಲ್ಲಿ ಮಾಡಬೇಕು ಅಂತೇಳಿ ದಮನೂರಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿರುವಂತದ್ದು. ಇದಕ್ಕೆ ಬಿಜೆಪಿ ಕಡೆಯಿಂದ ವಿರೋಧ ಕೂಡ ವ್ಯಕ್ತ ಆಗಿರುವಂತದ್ದು. ಯಾವುದೇ ಕಾರ್ಯಕ್ರಮದಲ್ಲಿ ಮಾಡ್ಲಿಕ್ಕೆ ಅವಕಾಶಗಳನ್ನ ಮಾಡಿಕೊಡಬಾರದು ಅಂತೇಳಿ ನಿನ್ನೆ ಏನೋ ಸಂಸದ ಪಿಸಿ ಮೋಹನ್ ಅವರು ಕೂಡ ಬಂದು ನಗರ ಪೊಲೀಸ್ ಆಯುಕ್ತರನ್ನ ಭೇಟಿಯನ್ನು ಮಾಡಿ ರಿಕ್ವೆಸ್ಟ್ ಅನ್ನು ಕೊಟ್ಟು ಹೋಗಿದ್ರು. ಆದ್ರೆ ಈಗಾಗಲೇ ಇದಕ್ಕೆ ಪೊಲೀಸರ ಬಂದೋಬಸ್ತ್ ಅಂದ್ರೆ 4 ಇನ್ಸ್ಪೆಕ್ಟರ್, ಒಬ್ರು ಎಸಿಪಿ, ಒಬ್ರು ಡಿಸಿಪಿ ಅವರ ನೇತೃತ್ವದಲ್ಲಿ ಒಂದು ಕೆಎಸ್ಆರ್ಪಿ ತುಕಡಿ 50ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿ ಕಾರ್ಯಕ್ರಮಕ್ಕೆ ಭದ್ರತೆಯನ್ನ ಕೊಟ್ಟಿರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿರುವಂತಾರೆ. ಯಾಕೆಂತ ಹೇಳಿದ್ರೆ ಉಮರ್ ಖಾಲಿದ್ ಏನಿದ್ರೆ ಈತ ಜೆಎನ್ಯು ಮಾಜಿ ಅಲ್ಲಿನ ವಿದ್ಯಾರ್ಥಿ ಆಗ್ತಿರ್ತಾನೆ, ಅಲ್ಲೇ ಮಾಜಿ ನಾಯಕ ಕೂಡ ಆಯ್ತಾ, ಅದ್ರ ಜೊತೆಗೆ ಮಾನವ ಹಕ್ಕುಗಳ ಒಂದು ಕಾರ್ಯಕರ್ತ ಅಂತೇಳಿ ಈತ ಗುರುತಿಸ್ಕೊಂಡಿರ್ತಾನೆ. ಆದ್ರೆ ಈತನ ವಿರುದ್ಧ ಏನು ಅಫ್ಜಲ್ ಗುರು ಏನಿದ್ದಾನೆ ಉಗ್ರ, ಆತನಿಗೆ ಗಲ್ಲು ಶಿಕ್ಷೆ ಆಗಿರುವಂತದ್ದು. ಆತನಿಗೆ ಗಲ್ಲು ಶಿಕ್ಷೆ ಆದಂತ ಸಂದರ್ಭದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡಿದಂತ ಅಫ್ಜಲ್ ಗುರುವಿನ ಪರವಾಗಿ ಇವರು ಪ್ರತಿಭಟನೆಯನ್ನ ಮಾಡಿರ್ತಾರೆ. ಕನ್ಹಯ್ಯಕುಮಾರ್ ಎನ್ನುವುದು ಕನ್ಹಯ್ಯಕುಮಾರ್ ಜೊತೆ ಸೇರಿಕೊಂಡು ದೇಶ ವಿರೋಧಿ ಘೋಷಣೆಗಳನ್ನು ಕೂಗಿ ಬಂಧನ ಕೂಡ ಒಳಗಾಗಿರ್ತದೆ. ಅಷ್ಟೇ ಅಲ್ಲದೆ 2020ರಲ್ಲಿ ದೆಹಲಿಯಲ್ಲಿ ನಡೆದ ಗಲಭೆ ಪ್ರಕರಣ ಇರುತ್ತೆ. ಸೆಪ್ಟೆಂಬರ್ 13, 2020ರಲ್ಲಿ ನಡೆದಂತ ಪ್ರಕರಣ ಅದು. ಯುಎಪಿಎ ಆಕ್ಟ್ ಅಡಿಯಲ್ಲಿ ಆತನ್ನ ಬಂಧನ ಮಾಡಲಾಗಿತ್ತು. ಆತರ ಮೇಲಿದ್ದಂತ ಆರೋಪಗಳಷ್ಟೇ ಸಿಎಎ ಮತ್ತು ಎನ್ಆರ್ಸಿ ಏನಿತ್ತು ಇದನ್ನ ವಿರೋಧಿಸಿ ಪ್ರತಿಭಟನೆ ವೇಳೆ ಪ್ರಚೋದನಕಾರಿ ಭಾಷಣಗಳನ್ನ ಮಾಡಿದ್ದಾಯಿತು ಅಂತ ಹೇಳಿ ಈತನ ಮೇಲೆ ದೂರು ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಫೆಬ್ರವರಿ 2020ರಲ್ಲಿ ಈಶಾನ್ಯ ದೆಹಲಿ ಪೊಲೀಸ್ ಈತನ ಬಂಧಿಸಿ ಮುಖ್ಯ ಸಂಚುಕೋರ ಅಂತೇಳಿ ಈತನ ಇದ್ ಮಾಡ್ಲಾಗಿರುತ್ತೆ. ಇಡೀ ಆ ಗಲಭೆಯಲ್ಲಿ 53 ಜನ ಸಾವಿಗೆ ಕಾರಣ ಆಗಿರ್ತಾರೆ, 106 ಜನ ಏನು ಗಾಯಗೊಂಡಿರ್ತಾರೆ. ಎಲ್ಲಾ ಆರೋಪದಡಿ ಈತನ ತಿಹಾರ್ ಜೈಲಿನಲ್ಲಿ ಇನ್ನೂ ಕೂಡ ಇರಿಸುವಂತದ್ದು. ಇತ್ತೀಚೆಗೆ ಕೂಡ ಆತೇನು ಜನವರಿಯಲ್ಲಿ 2026 ಜನವರಿ 1 ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ಕೂಡ ಅರ್ಜಿ ಹಾಕೊಂಡಿದ್ದೆ. ಸುಪ್ರೀಂ ಕೋರ್ಟ್ ಅವನಿಗೆ ಜಾಮೀನನ್ನು ಕೂಡ ನಿರಾಕರಣೆ ಮಾಡಿತ್ತು. ಇಂತಹ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಿರುವಂತಹ ವ್ಯಕ್ತಿಯ ಪುಸ್ತಕ ಮತ್ತು ಅದರ ಚರ್ಚೆ ವಿಚಾರಗಳಿಗೆ
ಸರ್ಕಾರದ ಕಡೆಯಿಂದನೇ ಆತನಿಗೆ ಪೊಲೀಸರಿಂದ ಬಂದೋಬಸ್ತನ್ನ ಮಾಡಿಕೊಟ್ಟಿರುವಂತದ್ದು ಎಷ್ಟು ಸರಿ ಮತ್ತು ಅದರ ಜೊತೆಗೆ ಉಗ್ರರ ಪರವಾಗಿ ಪ್ರತಿಭಟನೆಯನ್ನ ಮಾಡಿದಂತ ಈತನ ಕಾರ್ಯಕ್ರಮಗಳನ್ನ ರಾಜ್ಯದಲ್ಲಿ ನಡೆಯಲಿಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು ಅಂತ ಹೇಳಿ ಈ ಒಂದು ನಿನ್ನೆ ಮನವಿಯನ್ನ ಕೊಡಲಾಗಿತ್ತು. ಇದ್ರ ಮದುವೆ ಕೂಡ ಪೊಲೀಸ್ ಭದ್ರತೆಯ ನಡುವೆ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇರುವಂತದ್ದು. ನಿರೀಕ್ಷಾ. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.